ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ, ಹೌದು, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಆದ ಕಾರಣ ದೇವರ ಸಹಾಯ, ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ದೇವರ ಪ್ರಕಟಣೆ ನಮ್ಮೊಂದಿಗಿರಲಿ. 2ನೇ ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ. ಇಂದಿನ ನಮ್ಮ ಅಧ್ಯಯನ ಬಂದು ಗಲಾತ್ಯ 2ನೇ ಅಧ್ಯಾಯ. ಗಲಾತ್ಯ 2ರಲ್ಲಿ ನಾವು ನೋಡುವಾಗ ಆತ್ಮಿಕ ತಂದೆಯ 13 ಆತ್ಮಿಕ ಕ್ರಾಂತಿಗಳನ್ನು ನಾವು ನೋಡ್ತಿದ್ದೇವೆ. ಹೌದು, 13 ಸ್ಪಿರಿಚುವಲ್ ರೆವಲ್ಯೂಷನ್ಸ್ ಆಫ್ ದ ಸ್ಪಿರಿಚುವಲ್ ಫಾದರ್. ಆತ್ಮಿಕ ತಂದೆಯಾದಂಥ ಪೌಲನು ಗಲಾತ್ಯದವರು ತನ್ನ ಆತ್ಮಿಕ ಮಕ್ಕಳು, ಯಾಕಂದರೆ ಗಲಾತ್ಯ 4:19 ನನ್ನ ಮಕ್ಕಳೇ ಎಂಬುದಾಗಿ ಹೇಳುವಾಗ, ತನ್ನ ಮಕ್ಕಳಿಗೆ ಬರೆಯುವಾಗ ಆ ಕ್ರಾಂತಿಕರವಾದಂಥ ಕೆಲವು ಸಂಗತಿಗಳನ್ನು ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಭಾಳ ಶಕ್ತಿಯುತವಾದಂಥ ಮಾತುಗಳು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 13 ಸ್ಪಿರಿಚುವಲ್ ರೆವಲ್ಯೂಷನ್ಸ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಆತ್ಮಿಕ ತಂದೆಯ 13 ಆತ್ಮಿಕ ಕ್ರಾಂತಿಗಳು. ಮೊದಲನೇದಾಗಿ 14 ವರ್ಷಗಳಾದ ಮೇಲೆ 2ನೇ ಅಧ್ಯಾಯ ಗಲಾತ್ಯ 1ನೇ ವಚನ, ನಾನು ತೀತನನ್ನು ಕರೆದುಕೊಂಡು ಬಾರ್ನಬನ ಜೊತೆಯಲ್ಲಿ ಪುನಃ ಯೆರೂಸಲೇಮಿಗೆ ಹೋದೆನು. ಹೌದು, 3 ವರ್ಷಗಳ ಅರೇಬಿಯಾಗೆ ಹೋಗಿಬಿಟ್ಟು 3 ವರ್ಷಗಳ ನಂತರ ಯೆರೂಸಲೇಮಿಗೆ ಹೋದಂಥ ಪೌಲನು ಈಗ 14 ವರ್ಷಗಳಾದ ಮೇಲೆ ಯೆರೂಸಲೇಮಿಗೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಈ 14 ವರ್ಷಗಳು, ಹಾಗಾದರೆ ಸುಮಾರು 14+ ವರ್ಷಗಳು ಪೌಲನು ದೇವರಿಂದ ವಿಷಯಗಳನ್ನು ಕಲಿಯುತ್ತಿರಬೇಕು. ಬಹಳ ತಾಳ್ಮೆಯಿಂದ ಕಲಿತಿರಬೇಕು, ಪ್ರಕಟಣೆ ಹೊಂದಿರಬೇಕು, ಪ್ರಾರ್ಥನೆ ಮಾಡಿರಬೇಕು, ಉಪವಾಸ ಮಾಡಿರಬೇಕು, ತಗ್ಗಿಸಿಕೊಂಡಿರಬೇಕು, ಏಕಾಂತವಾಗಿದ್ದಿರಬೇಕು. ಯಾಕಂತ ಹೇಳಿದ್ರೆ ಅಪೊಸ್ತಲರು ಯಾರೂ ಇರಲಿಲ್ಲ, ಹಿರಿಯ ಸಹೋದರರು ಯಾರು ಇರಲಿಲ್ಲ. ಆದ ಕಾರಣ ಇಟ್ಸ್ ಎ ಲಾಂಗ್ ಟೈಮ್. 14 ವರ್ಷಗಳಾದ ಮೇಲೆ, ಅಂದರೆ ಅಷ್ಟೊಂದು ವರ್ಷಗಳು ಕ್ರಾಂತಿಕರವಾಗಿ ದೇವರ ಸನ್ನಿಧಾನದಲ್ಲಿ ವ್ಯಕ್ತಿ ಕಳೆದಿರಬೇಕು. ಈ ಆತ್ಮಿಕ ತಂದೆ ಈಗ ಒಬ್ಬ ಆತ್ಮಿಕ ಮಗುವನ್ನು ಕರ್ಕೊಂಡು, ಅಂದರೆ ತೀತನನ್ನು ಕರ್ಕೊಂಡು ಮತ್ತೆ ಯೆರೂಸಲೇಮಿಗೆ ಹೋಗುವಂಥದ್ರ ಬಗ್ಗೆ ನಾವು ನೋಡ್ತೇವೆ. ಇದು ಮೊದಲನೇ ಆತ್ಮಿಕ ಕ್ರಾಂತಿ. ಆತ್ಮಿಕ ತಂದೆ 2ನೇ ಒಂದು ಆತ್ಮಿಕ ಕ್ರಾಂತಿಯನ್ನು 2ನೇ ವಚನದಲ್ಲಿ ನೋಡ್ತೀವಿ. ಗಲಾತ್ಯ 2:2, ನಾನು ಪ್ರಕಟಣೆಗೆ ಅನುಸಾರವಾಗಿ ಅಲ್ಲಿಗೆ ಹೋದೆ. ಯಾವ ರೀತಿಯಾಗಿ ಆತ್ಮಿಕ ತಂದೆ ಆತ್ಮಿಕ ಮಗುವಾದಂಥ ತೀತನನ್ನು ಕರ್ಕೊಂಡು ಹೋಗ್ತಾ ಇರುವಾಗ ಹೇಗೆ ಹೋಗ್ತಾ ಇದ್ದ ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ಪ್ರಕಟಣೆಗೆ ಅನುಸಾರವಾಗಿ ಅಲ್ಲಿಗೆ ಹೋಗಿ, ಹಿ ವೆಂಟ್ ಬೈ ರೆವಲ್ಯೂಷನ್. ಇದು ಆತ್ಮಿಕ ತಂದೆಯ 2ನೇ ಆತ್ಮಿಕ ಕ್ರಾಂತಿ, ದ ಸೆಕೆಂಡ್ ಸ್ಪಿರಿಚುವಲ್ ರೆವಲ್ಯೂಷನ್ ಆಫ್ ದ ಸ್ಪಿರಿಚುವಲ್ ಫಾದರ್. ಆ ರೀತಿಯಾಗಿ ಹೋಗ್ತಾ ಇದ್ದಾಗ ತನ್ನ ಜೊತೆಯಲ್ಲಿದ್ದಂಥ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ತೀತನು. ಈ ತೀತ ಗ್ರೀಕನಾಗಿದ್ದ. ಆ ದಿವಸಗಳಲ್ಲಿ ಒಂದು ಅಭ್ಯಾಸ ಏನಾಗಿತ್ತು, ಪದ್ಧತಿ ಏನಾಗಿತ್ತು ಅಂತ ಹೇಳಿದ್ರೆ, ಯಾರಾದರೂ ಯಹೂದ್ಯರ ನಡುವೆ ಹೋದರೆ ಅವರು ಅದರಲ್ಲಿ ನಂಬಿದಂಥ ಒಬ್ಬ ಗ್ರೀಕನಿದ್ದರೆ ಆ ಗ್ರೀಕನು ಸುನ್ನತಿ ಎಂಬ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಅದರ ಬಗ್ಗೆ ಈ ಕ್ರಾಂತಿ, ಆತ್ಮಿಕ ಕ್ರಾಂತಿ ವ್ಯಕ್ತಿಯ ಆಗಿರುವಂಥ ಆತ್ಮಿಕ ತಂದೆ ಹೇಳುವಂಥದ್ದನ್ನು ನಾವು ನೋಡೋಣ. ಗಲಾತ್ಯ 2 ಮತ್ತು 3.
ನನ್ನ ಜೊತೆಯಲ್ಲಿದ್ದ ತೀತನು ಗ್ರೀಕನಾಗಿದ್ದರೂ ಅವನಿಗೆ ಸುನ್ನತಿಯಾಗಬೇಕೆಂದು ಬಲಾತ್ಕಾರ ಮಾಡಲಿಲ್ಲ. ವಾವ್! ಯಾಕಂದರೆ ಈಗಾಗಲೇ ಗಲಾತಿ 1:10 ನಾನು ಮನುಷ್ಯನನ್ನು ಮೆಚ್ಚಿಸುವವನಲ್ಲ, ನಾನೀಗ ಯಾರನ್ನು ಒಡಂಬಡಿಸ್ತಿದ್ದೇನೆ? ಮನುಷ್ಯರನ್ನು, ದೇವರನ್ನು. ನಾನು ಮನುಷ್ಯರ ಮೆಚ್ಚುಗೆಯನ್ನು ಗಳಿಸುವುದಕ್ಕೆ ಪ್ರಯತ್ನಿಸ್ತಿದ್ದೇನೋ? ಇನ್ನು ಮನುಷ್ಯರ ಮೆಚ್ಚುಗೆಯನ್ನು ಗಳಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಾಗಲಾರೆ ಎಂಬುದಾಗಿ ಗಲಾತಿ 1:10 ಹೇಳಿದ ಈ ಆತ್ಮಿಕ ತಂದೆ ಈಗ ನೋಡುವಾಗ ಯಾರನ್ನು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು? ಯೆರೂಸಲೇಮ್ನಲ್ಲಿದ್ದಂಥ VIPsನ ನೋಡಲಿಕ್ಕೆ ಹೋಗ್ತಾ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ಗ್ರೀಕನಾಗಿದ್ದಂಥ ತೀತನನ್ನು ಸುನ್ನತಿ ಮಾಡದೆ, ಬಲಾತ್ಕಾರ ಮಾಡದೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಆತ್ಮಿಕ ಕ್ರಾಂತಿ. ಇಟ್ಸ್ ಎ ಸ್ಪಿರಿಚುವಲ್ ರೆವಲ್ಯೂಷನ್ ಆಫ್ ಎ ಸ್ಪಿರಿಚುವಲ್ ಫಾದರ್. ಆ ಸಂದರ್ಭದಲ್ಲಿ ಯಾರೋ ಕೆಲವರು ರಹಸ್ಯವಾಗಿ ಒಳಗೆ ಬಂದಂಥ ಸುಳ್ಳು ಸಹೋದರರು ಕೆಲವರಿದ್ದರು ಮತ್ತು ಅವರು ನಮ್ಮನ್ನು ದಾಸತ್ವದಲ್ಲಿ ಸಿಕ್ಕಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮ ಸ್ವಾತಂತ್ರ್ಯವನ್ನು ಗೂಢವಾಗಿ ವಿಚಾರಿಸಲು ಬಂದಿದ್ದರು. ಏನೋ ಕ್ರಿಸ್ತನಲ್ಲಿ ಬಿಡುಗಡೆ ಅಂತೆ ನಿಮಗೆ ಅಂತ ಆ ರೀತಿಯಾಗೆಲ್ಲ ಕೇಳಲಿಕ್ಕೆ ಬಂದಿದ್ದರು. ಆ ರೀತಿಯಾಗಿದ್ದಾಗ ಗಲಾತಿ 2:5 ಪ್ರಕಾರ ಸುವಾರ್ತೆಯ ಸತ್ಯವು ನಿಮ್ಮಲ್ಲಿ ಮುಂದುವರಿಯಬೇಕೆಂದು ನಾವು ಅವರಿಗೆ ಅಧೀನವಾಗುವುದಕ್ಕೆ ಒಂದು ಗಳಿಗೆ ಆದರೂ ಒಪ್ಪಲಿಲ್ಲ. ವಾವ್! ಆತ್ಮಿಕ ತಂದೆ ಪೌಲ, ಆತ್ಮಿಕ ಮಗು ತೀತ, ಇವರಿಬ್ಬರು ಒಂದು ಒಳ್ಳೆ ತೀರ್ಮಾನ ಮಾಡಿದರು. ಏನು ತೀರ್ಮಾನ ಅದು? ಒಂದು ಗಳಿಗೆ ಆದರೂ ಅಧೀನವಾಗಬಾರ್ದು ಇವರಿಗೆ. ವಾವ್! ವಾಟ್ ಎ ಡಿಟರ್ಮಿನೇಷನ್! ಈಗ ಯಾಕೆ ಆ ರೀತಿಯಾಗಿ ಮಾಡಿದರು ಅಂತ ಹೇಳುವಾಗ ಗಲಾತ್ಯದವರನ್ನು ಇವರು ನೆನಪು ಮಾಡಿಕೊಂಡಿದ್ದರು. ಪೌಲನು ಮುಖ್ಯವಾಗಿ ತನ್ನ ಆತ್ಮಿಕ ಮಕ್ಕಳನ್ನು ಗಲಾತಿ 4:19 ಹೇಳಿದ ಹಾಗೆ ನನ್ನ ಮಕ್ಕಳೇ ಎಂಬುದಾಗಿ ಹೇಳಿದ ಹಾಗೆ ಇಲ್ಲಿ ಸುವಾರ್ತೆಯ ಸತ್ಯವು ನಿಮ್ಮಲ್ಲಿ ಗಲಾತ್ಯದ ಆತ್ಮಿಕ ಮಕ್ಕಳೇ ನಿಮ್ಮಲ್ಲಿ ಇದು ಮುಂದುವರಿಯಬೇಕೆಂದು ನಾವು ಆ ಸುಳ್ಳು ಸಹೋದರರಿಗೆ ಅಥವಾ ಯಾರು ಬಂದಿದ್ರಲ್ಲ ಅವರು ಅಂಥವರಿಗೆ ಅಧೀನವಾಗಲಿಲ್ಲ. 1 hour ಕೂಡ ಅಧೀನವಾಗಲಿಲ್ಲ. ವಾವ್! ಏನಿದು? ಆತ್ಮಿಕ ಕ್ರಾಂತಿ, ಸ್ಪಿರಿಚುವಲ್ ರೆವಲ್ಯೂಷನ್. ಆತ್ಮಿಕ ತಂದೆಯ 4ನೇ ಆತ್ಮಿಕ ಕ್ರಾಂತಿಯನ್ನು ನಾವು ನೋಡಿದ್ವಿ. 5ನೇದಾಗಿ ನಾವು ನೋಡುವಾಗ ಎಂಟ್ರಸ್ಟೆಡ್ ಮಿನಿಸ್ಟ್ರಿ ಟು ಹೌದು ಸೇವೆ ಒಪ್ಪಿಸಲಾಯಿತು. 7ನೇ ವಚನ ನೋಡಿಕೊಳ್ಳೋಣ. ಗಲಾತಿ 2:7 ಸುನ್ನತಿ ಅವರ ಸುವಾರ್ತೆಯು ಪೇತ್ರನಿಗೆ ಹೇಗೋ ಹಾಗೆಯೇ ಸುನ್ನತಿ ಇಲ್ಲದವರ ಸುವಾರ್ತೆಯು ನನಗೆ ಒಪ್ಪಿಸಲ್ಪಟ್ಟಿತು. ನನಗೆ ಇದು ಭಾಳ ದೊಡ್ಡ ಸ್ಟೇಟ್ಮೆಂಟ್. ಯಾಕೆ ಕ್ರಾಂತಿಕರವಾದಂಥ ಹೇಳಿಕೆ ಮತ್ತು ಕ್ರಾಂತಿಕರವಾದಂಥ ಒಂದು ಆತ್ಮಿಕ ಕ್ರಾಂತಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಆ ದಿವಸಗಳಲ್ಲಿ ಅನ್ಯರು ಮತ್ತು ಯಹೂದ್ಯರು ಮತ್ತು ಯಹೂದ್ಯರಲ್ಲದವರು ಅವ್ರ ಜೊತೆಯಲ್ಲಿ ಅಷ್ಟು ಮಿಕ್ಸ್ ಆಗ್ತಿರಲಿಲ್ಲ. ಆದರೆ ಯಹೂದ್ಯರಲ್ಲದವರ ಹತ್ರ ಸ್ವಾರ್ಥೆಯನ್ನು ಸಾರುವಂಥ ಜವಾಬ್ದಾರಿಕೆ ದೇವರು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅದು ಆತ್ಮಿಕ ಕ್ರಾಂತಿ. ಆತ್ಮಿಕ ಕ್ರಾಂತಿ ಈ ಆತ್ಮಿಕ ತಂದೆಗೆ ಇತ್ತು. ಯಾಕಂತ ಹೇಳಿದ್ರೆ ಈ ಗಣ್ಯರ ಬಗ್ಗೆ ಒಂದು ಮಾತು ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಇದನ್ನು ನ್ಯೂಟನ್ ಎಂಬಂಥ ದೇವ್ರ ಸೇವಕರು ಅನೇಕ ವರ್ಷಗಳ ಹಿಂದೆ ಈ ಗಲಾತಿಯ 2:6 ತಿಳಿಸಿದರು. ಅದೇನೆಂದರೆ, ಅಲ್ಲಿದ್ದ ಗಣ್ಯರು ಸಹ ನನಗೆ ಏನೂ ಸಲಹೆ ನೀಡಲಿಲ್ಲ. ಈ VIPs ಅಂತಿದ್ರಲ್ಲ, ಅವ್ರೇನು ನೀಡಲಿಲ್ಲ.
ಆ ಗಣ್ಯರು ಹಿಂದೆ ಎಂಥವರಾಗಿದ್ದರು ಎಂಬುದು ನನಗೆ ಮುಖ್ಯವಲ್ಲ. ಸರಿ, ಆ ರೀತಿಯಾಗಿ ಹೇಳಿಬಿಟ್ಟು ಈಗ 8ನೇ ವಚನದಲ್ಲಿ ನೋಡುವಾಗ ಇನ್ನೊಂದು ವಿಷಯವನ್ನು ನಾವು ನೋಡ್ತೇವೆ. ಗಲಾತ್ಯ 2:8 ದೇವರು ನನ್ನ ಅಪೊಸ್ತಲತನಕ್ಕೆ ಕಾರ್ಯ ಮಾಡಿದನು ಎಂಬುದಾಗಿ ಇನ್ನೊಂದು ಆತ್ಮಿಕ ಕ್ರಾಂತಿಯನ್ನು ಪೌಲನ ಜೀವನದಲ್ಲಿ, ಅಂದರೆ ಆತ್ಮಿಕ ತಂದೆಯ ಜೀವನದಲ್ಲಿ ನೋಡ್ತಿದ್ವಿ. ಯಾಕಂತ ಹೇಳಿದ್ರೆ ಗಲಾತ್ಯ 2:8 ಸುನ್ನತಿ ಆದವರಿಗೆ ಪೇತ್ರನಲ್ಲಿ ಅಪೊಸ್ತಲತನಕ್ಕೆ ಕಾರ್ಯ ಮಾಡಿದ ದೇವರೇ ಅನ್ಯ ಜನರಿಗೆ ನನ್ನ ಅಪೊಸ್ತಲತನಕ್ಕೆ ಕಾರ್ಯ ಮಾಡಿದ್ದು. ಈಗ ದೇವರು ಪೇತ್ರನನ್ನು ಉಪಯೋಗ ಮಾಡಿಕೊಂಡು ಯಹೂದ್ಯರಿಗೆ ಸುವಾರ್ತೆಯನ್ನು ಸಾರಬೇಕು, ಸೇವೆ ಮಾಡಬೇಕಂತಿದ್ರೆ, ಈಗ ಅದೇ ದೇವರೇ, ಪೇತ್ರನಲ್ಲಿ ಕಾರ್ಯ ಮಾಡಿದ ದೇವರೇ ನನ್ನಲ್ಲಿ ಕಾರ್ಯ ಮಾಡಿ ಈಗ ಯಹೂದ್ಯರಲ್ಲದವರ, ಅನ್ಯರ ಅಪೊಸ್ತಲತನಕ್ಕೆ ಕಾರ್ಯ ಮಾಡಿದ್ದು ಎಂಬಂಥ ಆತ್ಮಿಕ ಕ್ರಾಂತಿಯನ್ನು ಆತ್ಮಿಕ ನಾಯಕನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಆರಾಯಿತು, ಇನ್ನು ಕೂಡ ಮುಂದೆ ಉಳಿದಂಥದ್ದನ್ನು ನಾವು ನೋಡ್ಕೊಳ್ಳೋಣ. ಅದರ್ಸ್ ರೆಕಗ್ನೈಸಿಂಗ್ ಗ್ರೇಸ್. ಸಭಾಸ್ತಂಭಗಳು ಅನಿಸಿಕೊಂಡಂಥ VIPs ಅಪೊಸ್ತಲರು ಗಲಾತ್ಯ 2:9 ಪ್ರಕಾರವಾಗಿ ಯಾಕೋಬ, ಪೇತ್ರ ಹಾಗೂ ಯೋಹಾನರು ನನಗೆ ಕೊಡಲ್ಪಟ್ಟ ಕೃಪೆಯನ್ನು ತಿಳಿದುಕೊಂಡು, ಹೌದು, ದೇವರು ಈ ಆತ್ಮಿಕ ತಂದೆಯಾಗಿರುವಂಥ ಪೌಲನಿಗೆ ಕೊಟ್ಟ ಕೃಪೆಯನ್ನು ಅವರು ತಿಳಿದುಕೊಂಡ್ರಂತೆ. ದೆ ರೆಕಗ್ನೈಸ್ಡ್. ಸಭಾ ಸ್ತಂಭಗಳಾಗಿರ್ತಕ್ಕಂಥ VIPs ಆಗಿರುವಂಥ ಅಪೊಸ್ತಲರು ಈ ಚಿಕ್ಕ ಪೌಲನಿಗೆ ಹೊಸದಾಗಿ ಜೂನಿಯರ್ ಆಗಿ ಬಂದಂಥ, ಚಿಕ್ಕ ಅಂತ ಹೇಳಿದಾಗ ಕುಳ್ಳನಾಗಿ ಇದ್ದಂಥ, ಹೊಸದಾಗಿ ಬಂದಂಥ ಪೌಲನ ಜೀವನದಲ್ಲಿ ಅವ್ರು ನೋಡಿದ್ರೆ ದೇವ್ರ ಕೃಪೆ ಕಾಣ್ತಾ ಇದೆ ಈ ವ್ಯಕ್ತಿಯಲ್ಲಿ ಅಂತ ಹೇಳ್ಬಿಟ್ಟು. ಇದು ಆತ್ಮಿಕ ಕ್ರಾಂತಿ 7ನೇದಾಗಿ. 8ನೇದಾಗಿ ಅದನ್ನು ನೋಡಿಬಿಟ್ಟು ಅವರು, ಅಂದರೆ ಈ ಸಭಾಸ್ತಂಭಗಳಾದಂಥ ಯಾಕೋಬ, ಪೇತ್ರ, ಯೋಹಾನರು ಏನು ಮಾಡಿದರು? ನನಗೂ ಬಾರ್ನಬನಿಗೂ ಅನ್ಯೋನ್ಯತೆಯ ಬಲಗೈಯನ್ನು ಕೊಟ್ಟರು. ಅವರು ಒಂದು ಅನುಮೋದವನ್ನು, ಒಂದು ಉತ್ತೇಜನವನ್ನು, ಒಂದು ಶಿಫಾರಸನ್ನು, ಒಂದು ಬೆಂಬಲವನ್ನು ನೀಡಿದ್ರಂತೆ. ಗೇವ್ ಫೆಲೋಶಿಪ್ ಆಫ್, ಅನ್ಯೋನ್ಯತೆಯ ಬಲಗೈಯನ್ನು ಕೊಟ್ಟರು. ಅಂದರೆ ಅನ್ಯೋನ್ಯತೆಯನ್ನು, ಆಯಿತು, ನಾವು ನಿಮ್ಮೊಂದಿಗೆ ಇರ್ತೇವೆ, ಆತ್ಮಿಕ ಅನ್ಯೋನ್ಯತೆಯನ್ನು ಮುಂದುವರಿಸ್ತೇವೆ ಎಂಬ ರೀತಿಯಲ್ಲಿ. ಅದು 8ನೇ ಆತ್ಮಿಕ ಕ್ರಾಂತಿ. 9ನೇದಾಗಿ, ಇದು ನಿಜಕ್ಕೂ ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಮಾತು. ಪೇತ್ರನ ಅಂತ್ಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿದ್ದುದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದೆನು. ಅಪೋಸ್ ದ ಸೀನಿಯರ್ ಪರ್ಸನಲಿ, ಮುಖಾಮುಖಿಯಾಗಿ ಈಗ ಪೇತ್ರನನ್ನು ಆತ್ಮಿಕ ತಂದೆಯಾಗಿರುವಂಥ ಅಥವಾ ಆತ್ಮಿಕ ಹೊಸದಾಗಿ ಬಂದಂಥ ಈ ವ್ಯಕ್ತಿ ಎದುರಿಸುವುದಾಗಿ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಇರುವಂಥದ್ದು. ಇದು ಗಲಾತ್ಯದವರಿಗೆ ನಾನು ಎದುರಿಸಿದೆ ಪೇತ್ರನನ್ನು. ಅದು ಹೆಮ್ಮೆಯಿಂದ ಹೇಳುವಂಥದ್ದಲ್ಲ, ನಿಜವಾಗಿ ಹೇಳಿದ್ದು. ವಾಸ್ ಎ ಬೋಲ್ಡ್ ಪರ್ಸನ್. ನಾನು ಪೇತ್ರನನ್ನು ಮುಖಾಮುಖಿಯಾಗಿ ಎದುರಿಸಿದನು. ಗಲಾತ್ಯ 2:11. ಆತ್ಮಿಕ ತಂದೆಯ ಆತ್ಮಿಕ ಕ್ರಾಂತಿ 9ನೇದು. 10ನೇದಾಗಿ ನೋಡುವಾಗ ಅಪೋಸ್ ದ ಸೀನಿಯರ್ ಪಬ್ಲಿಕ್ಲಿ. ಈಗ ಪೇತ್ರನ ಒಂದು ಸಮಸ್ಯೆ ಏನಿತ್ತು ಅಂತ ಹೇಳಿದ್ರೆ, ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಪೇತ್ರನನ್ನು ಅನ್ಯ ಜನರೊಡನೆ ಊಟ ಮಾಡ್ತಾ ಇದ್ದಂತೆ.
ಮಿಂಗಲಾಗ್ತಿದ್ದ. ಆದರೆ ಆಮೇಲೆ ಸುನ್ನತಿ ಆದವರಿಗೆ, ಅಂದರೆ ಯಹೂದ್ಯರಿಗೆ, ಅವನು ಭಯಪಟ್ಟುಬಿಟ್ಟು ಯಹೂದ್ಯರು ಏನು ಅಂದ್ಕೊಳ್ತಾರೋ ಅನ್ಯ ಜನರ ಜೊತೆಯಲ್ಲಿ ಇದ್ದರೆ ಅಂತ ಹೇಳ್ಬಿಟ್ಟು ಹಿಂದೆಗೆದುಕೊಂಡವನಾಗಿ ಬೇರೆ ಆದ. ಒಂದ್ಸರಿ ಊಟ ಮಾಡ್ತಾನೆ ಅನ್ಯರೊಂದಿಗೆ, ಯಹೂದ್ಯರಲ್ಲದವರೊಂದಿಗೆ, ಆಮೇಲೆ ಊಟ ಮಾಡೋದಿಲ್ಲ ಅಥವಾ ಸಪ್ರೇಟ್ ಆಗಿರ್ತಾನೆ. ಹಾಗಾದರೆ ಮನುಷ್ಯನನ್ನು ಮೆಚ್ಚಿಸುವುದಕ್ಕೆ ಟ್ರೈ ಮಾಡ್ತಾ ಇದ್ದ. ಗಲಾತ್ಯ 1:10 ಮನುಷ್ಯನ ನಾನು ಮೆಚ್ಚಿಸುವವನಾದರೆ ಕ್ರಿಸ್ತನ ದಾಸನಲ್ಲ ಅಂತ ಹೇಳುವಾಗ, ಆ ಲೆಕ್ಕ ಪ್ರಕಾರವಾಗಿ ಪೇತ್ರನು ಕ್ರಿಸ್ತನ ದಾಸನಲ್ಲ ಅನ್ನುವಂಥ ರೀತಿಯಲ್ಲಿ, ಆ ರೀತಿಯಾಗಿ ಹೇಳಲಿಲ್ಲ. ಆ ರೀತಿಯಾಗಿ ಅದು ದೊಡ್ಡ ತಪ್ಪು ಅಂತ ಪೌಲನಿಗೆ ಅನಿಸಿತ್ತು. ಆದ ಕಾರಣ ನಾನು ಇದರ ಬಗ್ಗೆ ಸುವಾರ್ತೆಯ ಸತ್ಯದ ಪ್ರಕಾರ, ಸುವಾರ್ತೆ ಎಲ್ಲರೂ ಸಮ ಅಂತಿರುವಂಥ ಆ ಸುವಾರ್ತೆಯ ಸತ್ಯದ ಪ್ರಕಾರ ನೆಟ್ಟಿಗೆ ನಡೆಯಲಿಲ್ಲವೆಂದು ನಾನು ಆ ಪೇತ್ರನನ್ನು ಕಂಡು ಎಲ್ಲರ ಮುಂದೆ ಕೇಫನಿಗೆ, ಎಲ್ಲರ ಮುಂದೆ ಮಾತಾಡ್ತಾನೆ, ಎದುರಿಸಿದೆ ಪಬ್ಲಿಕ್ಲಿ, ಈಗ ಬಹಿರಂಗವಾಗಿ ಒಂದು ಪ್ರತಿಭಟನೆ ಅಂತ ಹೇಳ್ಬೋದು. ನೀನು ಯಹೂದ್ಯನಾಗಿದ್ದು ಯಹೂದ್ಯರಂತೆ ಜೀವಿಸದೆ ಅನ್ಯ ಜನರಂತೆ ಜೀವಿಸಿ, ಅನ್ಯ ಜನರು ಯಹೂದ್ಯರಂತೆ ಜೀವಿಸಬೇಕೆಂದು ನೀನು ಒತ್ತಾಯ ಮಾಡುವುದು ಹೇಗೆ? ಡಬಲ್ ಸ್ಟ್ಯಾಂಡರ್ಡ್, ಅಲ್ಲಿ ಒಂದು ಇಲ್ಲಿ ಒಂದು, ಆ ರೀತಿಯಾಗಿ ಯಾಕೆ? ಯಹೂದ್ಯರಿಗೊಂದು, ಯಹೂದ್ಯರಲ್ಲದವ್ರ ಕಡೆ ಒಂದು ವರ್ತನೆ, ನಡವಳಿಕೆ ಯಾಕೆ ಎಂದು ಕೇಳಿದೆ. ಹೌದು, ಇದು ಆತ್ಮಿಕ ತಂದೆಯ ಆತ್ಮಿಕ ಕ್ರಾಂತಿ, 10ನೇ ಕ್ರಾಂತಿ. ಇದನ್ನೆಲ್ಲ ತನ್ನ ಮಕ್ಕಳಾದ ಗಲಾತ್ಯದವರಿಗೆ ವಿವರಿಸ್ತಾ ಇದ್ದಾನೆ, ಹೀಗೆಲ್ಲ ಆಯ್ತಂತ. ಇದರಲ್ಲೊಂದು ಆಶ್ಚರ್ಯ ಏನಂತ ಹೇಳಿದ್ರೆ, ಪೌಲನು ಈ ಪ್ರಶ್ನೆ ಕೇಳಿದಾಗ ಸೀನಿಯರ್ ಆಗಿರುವಂಥ ಪೇತ್ರನು ಏನು ಹೇಳ್ತಾ ಇಲ್ಲ, ಸೈಲೆಂಟ್. ಅದೇನು ತೋರಿಸ್ತದೆ? ಪೇತ್ರನಲ್ಲಿದ್ದಂಥ ಒಂದು ದೀನತ್ವವನ್ನು ಕೂಡ ತೋರಿಸ್ತದೆ. ಒಬ್ಬ ಜೂನಿಯರ್ ನನ್ನನ್ನು ಕರೆಕ್ಷನ್ ಮಾಡಿದ್ರೆ ತಗೊಳ್ಳೋಣ ಬಿಡಿ, ನಾನು ತಪ್ಪು ಮಾಡಿದೆ ನಿಜನೇ ಎಂಬುದಾಗಿ. 11ನೇದಾಗಿ ನೋಡುವಾಗ ಗಲಾತ್ಯ 2 ಆತ್ಮಿಕ ತಂದೆಯ 13 ಆತ್ಮಿಕ ಕ್ರಾಂತಿಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಅದೇನೆಂದರೆ ಧರ್ಮಶಾಸ್ತ್ರಕ್ಕೆ ಸತ್ತಂಥದ್ದು. ಗಲಾತ್ಯ 2:19 ನಾನಾದರೂ ದೇವರಿಗಾಗಿ ಜೀವಿಸೋದಕ್ಕೋಸ್ಕರ ಧರ್ಮಶಾಸ್ತ್ರದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ಯನು, ಅಥವಾ ಧರ್ಮಶಾಸ್ತ್ರಕ್ಕೆ ಸತ್ಯನು ಅಂತ ಹೇಳ್ತಿದ್ದಾನೆ. ಅದು ಕೂಡ ಒಂದು ಕ್ರಾಂತಿಕರವಾದಂಥ ಆತ್ಮಿಕ ಅನುಭವ. 12ನೇದಾಗಿ ಭಾಳ ಚೆನ್ನಾಗಿದೆ. ಅದೇನೆಂದರೆ ಗಲಾತ್ಯ 2:20 ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಐ ಆಮ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಜೀವಿಸುವನು ನಾನಲ್ಲ ಎಂಬಂಥ, ಈಗ ನಾನು ಜೀವಿಸುವಂಥದ್ದು ಹೇಗೆ ಅಂಥೇಳ್ಬಿಟ್ಟು ನೋಡುವಾಗ, ನನ್ನನ್ನು ಪ್ರೀತಿಸಿ ತನ್ನನ್ನು ಒಪ್ಪಿಸಿಕೊಟ್ಟ ಆತನಿಗೋಸ್ಕರವಾಗಿ ಜೀವಿಸ್ತಿದ್ದೇನೆ ಎಂಬಂಥ ಒಂದು ಅನುಭವ, ಕ್ರೂಸಿಫೈಡ್ ಲೈಫ್. ಕೊನೆಯದಾಗಿ ನೋಡುವಾಗ ನಾನು ದೇವರ ಕೃಪೆಯನ್ನು ತಿರಸ್ಕರಿಸುವುದಿಲ್ಲ. ಐ ಆಮ್ ನಾಟ್ ರಿಜೆಕ್ಟಿಂಗ್ ದ ಗ್ರೇಸ್ ಆಫ್ ಗಾಡ್. ಹೌದು, ಇದು ಕೂಡ ಗಲಾತ್ಯ 2:21 ಇರುವಂಥ ಒಂದು ವಾಕ್ಯ. ಇದು ಕೂಡ ಬಲವಾದಂಥ ಒಂದು ಆತ್ಮಿಕ ಕ್ರಾಂತಿಕರವಾದಂಥ ಒಂದು ಜೀವನ ಪೌಲನು ಆತ್ಮಿಕ ತಂದೆ ಮಾಡಿ ತನ್ನ ಆತ್ಮಿಕ ಮಕ್ಕಳನ್ನು ಈ ಪತ್ರಿಕೆ ಅಥವಾ ಈ ಪತ್ರ ಬರೆದು ಉತ್ತೇಜನವನ್ನು ಕೊಡುವಂಥದ್ದು ನಾವು ನೋಡಿಕೊಳ್ತಾ ಇದ್ದೇವೆ ರೀ. ಗಲಾತ್ಯ 2ನೇ ಅಧ್ಯಾಯದಿಂದ ನಾವು ಆತ್ಮಿಕ ತಂದೆಯ 13 ಆತ್ಮಿಕ ಕ್ರಾಂತಿಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.